ಒಂದು ಮೂರು ಮಂದಿ ಟ್ರೈನ್ನಾಗ ಹೊಂಟಿದ್ರಂತ. ಲಕ್ಷ್ಯ ಕೊಡ್ರಿ ಈ ಕಡೆ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ದ್ಯಾಮವ್ವ ತಾಯಿ ಮತಾ ಕಿ. ಆ ಹುಡುಗರು ಸುಮ್ಮನೆ ಕುಂದ್ರಿಸಿರೋರ್ನ ಎಲ್ಲಾರು ಕೂತ್ಕೋರಿ, ಕೆಳ ಕೂತ್ಕೋರಿ. ಒಂದು ಮೂರು ಮಂದಿ ಟ್ರೈನ್ನಾಗ ಹೊಂಟಿರ್ತಾರೆ. ಹೊಂಟೊತ್ನ್ಯಾಗ ಅವ್ರ ಮುಂದೆ ಕುತ್ಕೊಂಡಿರ್ತಾರೆ ಟ್ರೈನ್ಯಾಗ. ಒಬ್ಬ ಹೆಣ್ಮಗಳು ಮೂಗ್ನ್ಯಾಗ, ಕಿವ್ಯಾಗ, ಕೈಯಾಗ ಎಲ್ಲಾ ಕಡೆ ಬಂಗಾರ ಹಾಕೊಂಡಾಳ. ಬಂಗಾರ ಹಾಕೊಂಡು ಬಂದು ಅವ್ರ ಮುಂದೆ ಕುಂದಿರ್ತಾಳ. ಮ್ಯಾಲ ಒಂದು ಲಗೇಜ್ ಹಿಡಿದಿರ್ತದ, ಅಲ್ಲಿ ಸುಟ್ಕೇಸ್ ಇಡ್ತಾಳ. ಇವ್ರು ಏನು ಮೂವರು ಮುಂದೆ ಕೂತಿದ್ರಲ್ಲ, ಅವ್ರು ಆಕಿನ ನೋಡ್ತಿರ್ತಾರ. ಎಷ್ಟು ಬಂಗಾರ ಹಾಕೊಂಡಿರ್ತಾಳ, ಕೈಯಾಗ, ಮೂಗನ್ಯಾಗ. ಇಲ್ಲಂತ್ರು ಬಂಗಾರದ ಇದ್ರೊಳಗ ವಜ್ರದ ನತ್ತಿರ್ತದ, ಬಕ್ ಬಕ್ ಹೊಳಿತಿರ್ತೈತಿ ಅದು. ಅಷ್ಟೊಂದು ಬಂಗಾರ ಮೈ ಮ್ಯಾಗ ಹಾಕೊಂಡಿರ್ತಾಳ. ಅಕ್ಕಿ ತಂದು ಸುಟ್ಕೇಸ್ ಇಡ್ತಾಳ. ಮುಂದೇನು ಕುಂತಿದ್ರಲ್ಲ ಮೂವರು, ಆಕಿ ನಮ್ ನೋಡ್ತಾರ, ಸುಟ್ಕೇಸ್ ನೋಡ್ತಾರ. ಯಾಕ? ಇಲ್ಲೇ ಇಷ್ಟ ಐತಂದ್ರೆ ಒಳಗೆ ಎಷ್ಟಿರ್ಬೋದು ಅಂತ. ಇಲ್ಲೇ ಇಷ್ಟ ಐತಂದ್ರೆ ಅಲ್ಲೆಷ್ಟಿರ್ಬೋದು ಅಂತ ಹೇಳಿ ಸುಟ್ಕೇಸ್ ನೋಡ್ತಿರ್ತಾರ. ಒಂದ್ 5-6 ಸ್ಟೇಷನ್ ಬರ್ತದ. ಸ್ಟೇಷನ್ ಬಂದು ಬಿಟ್ಲೆ ಯಾವಾಗ ಅದನ್ನ ಎತ್ತಬೇಕು ಅಂತೇಳಿ ಇವ್ರು ಮೂವರು ಹೊಂಚ ಹಾಕ್ತಿರ್ತಾರೆ. ಆಕಿ ಏನ್ ಮಾಡ್ಬಿಡ್ತಾಳ ಅಂತ ಕೇಳಿದ್ರೆ, ಬೆಂಗಳೂರಿನಂತ ಅಥವಾ ದೊಡ್ಡದೊಂದು ಯಾವ್ದೋ ಜಂಕ್ಷನ್, ಗದಗ ಹುಬ್ಳಿ ಜಂಕ್ಷನ್ ಅಂತ ಜಂಕ್ಷನ್ ಬಂದ್ಬಿಡ್ತದೆ. ಟ್ರೈನ್ ಬಿಟ್ಟು ಕೆಳಗಿಳಿತಾಳ. ಆಕಿ ಸುಟ್ಕೇಸ್ ಬಿಟ್ಟು ಟ್ರೈನ್ ಬಿಟ್ಟು ಕೆಳಗಿಳಿದು ಚಾ ಕುಡಿಯಕ್ ಹೊಕ್ಕಳಲ್ಲೇ. ಚಾ ಕುಡ್ಕೊಂತ ನಿಲ್ತಾಳ. ಕಿಟಕಿಯಾಗಿಂದ ಇವ್ರು ಮೂವರು ನೋಡ್ತಿರ್ತಾರ. ಆಕಿ ಎಲ್ಲಿ ಹೊಕ್ಕಳ, ಏನ್ ಮಾಡ್ತಾಳ ಎಲ್ಲ ನೋಡ್ತಿರ್ತಾರ. ನೋಡ ಮುಂದ ಆ ಟ್ರೈನ್ ಬಿಡ್ತಿರ್ತತಿ, ಸಿಗ್ನಲ್ ಬೀಳ್ತದ, ಟ್ರೈನ್ ಬಿಡ್ತಿರ್ತತಿ. ಆದ್ರೂ ಚಾ ಕುಡಿತಿರ್ತಾಳ. ಇನ್ನು ಚಾ ಕುಡ್ಕೊಂತ ನಿಂತು ಬಿಡ್ತಾಳ. ಟ್ರೈನ್ ಬಿಟ್ಟು ಬಿಡ್ತತಿ. ಟ್ರೈನ್ ಬಿಟ್ಟು ಬಿಡ್ಲೆ ಕಳ್ಳೆತ್ತಿ ಕೊಳ್ಳರ್ದಿ ಚಲೋ ಆಯ್ತು ಅಂತಾರಲ್ಲ, ಹಂಗ ಇವ್ರಿಗೆ ಚಲೋ ಆಗ್ತದ. ಇಲ್ಲ, ಟ್ರೈನ್ ಬಿಡ್ತು, ಆಕಿ ಹತ್ಲಿಲ್ಲ, ಹೋದ್ಲು, ಇವ್ರು ಮೂವರು ನಡು ಜಗಳ ಚಲೋ ಆಗ್ತತಿ. ಅದಕ್ಕೆ ಸುಟ್ಕೇಸ್ ನಂದ್, ಸುಟ್ಕೇಸ್ ನಂದ್, ಸುಟ್ಕೇಸ್ ನಂದ್ ಅಂತಿರ್ತಾರ ಮೂವರು. ಹೆಂಗ್ ಹೊಡೆದಾಡ್ತಾರ ಅಂತ ಕೇಳಿದ್ರೆ, ಸುಟ್ಕೇಸ್ ಹೊಲಾಗಿ ಇಟ್ಟ ಕೆಲ್ ಉಳಿದ್ಲು. ನೋಡಿದವ್ರು ಹೊಡೆದಾಡಕತ್ತಿದ್ರಿ. ಎದಕ್ಕೆ? ಹೊರಗಿಂದ ನೋಡಿದ್ರಲ್ಲ ಒಳಗೇನ ಇರಬೇಕು ಅಂತ ಆಲೋಚನೆ ಮಾಡ್ಯಾರ. ಮನುಷ್ಯನ ಆಸೆ ಎಲ್ಲೆಲ್ಲಿಗೆ ಹೋಗ್ತದೆ. ಹೊಡೆದಾಡಕತ್ತಾರ. ಹೊಡೆದಾಡಕತ್ಬಿಡ್ಲಿ ಎಷ್ಟು ಹೊಡೆದಾಡ್ತಾರ ಅಂತ ಕೇಳಿದ್ರ, ರೈಲ್ವೆ ಪೊಲೀಸರು ಬರ್ತಾರ, ಮೂವರನ್ನ ಅರೆಸ್ಟ್ ಮಾಡ್ತಾರ. ಸುಟ್ಕೇಸ್ ನಂದ್ರಿ ಅಂತ ಒಬ್ಬ ಅಂತಾನ, ನಂದೊಬ್ಬ ಅಂತಾನ. ಒಟ್ರನ್ನು ನಿಲ್ಲಿಸಿ ಕೆಳಗಿಳಿಸ್ತಾರ. ಟ್ರೈನ್ ನಿಲ್ಲಿಸಿ ಇಳಿಸಿ ಸ್ಟೇಷನ್ ತಗೊಂಡೋಗ್ತಾರ. ರೈಲ್ವೆ ಸ್ಟೇಷನ್ ಅಂತ, ರೈಲ್ವೆ ಪೊಲೀಸ್ ಸ್ಟೇಷನ್, ಅಲ್ಲಿ ತಗೊಂಡೋಗ್ತಾರ. ಅಲ್ಲಿ ಚೌಕಾಶಿ ಆಗ್ತದೆ. ಹಂಗಾರೆ ನಿಂದು ಸುಟ್ಕೇಸ್ ಅಂದ್ರೆ ಇದ್ರಾಗ ಏನೈತಿ ಹೇಳು ಅಂತ ಹೇಳ್ತಾರ. ಅವ ಸುಳ್ಳು ಹೇಳ್ತಾನ, ಹಿಂದಿನ ಡಬ್ಯಾಗ ನನ್ನ ಹೆಂಡತಿ ಕುಂತಾಳ್ರಿ. ಒಬ್ಬ ಸುಳ್ಳು ಹೇಳ್ತಾನ, ನನ್ನ ಹೆಂಡತಿ ಬಟ್ಟೆ ಸೀರೆ ಎಲ್ಲ ಅದಾವ ಅಂತ ಹೇಳ್ತಾನ. ಇವರು ಒಂದೇನೋ ಸುಳ್ಳು ಹೇಳ್ತಾರ, ನಾನು ಅವು ಅದಾವ ಇವು ಅದಾವ ಅಂತ ಇನ್ನೊಬ್ಬ ಹೇಳ್ತಾನ. ಮತ್ತೊಬ್ಬ ಏನೋ ಹೇಳ್ತಾನ. ಹೇಳ್ದಾಗ ಹಂಗಾರೆ ಪರೀಕ್ಷೆ ಮಾಡ್ಬೇಕಂತೇಳಿ ಆ ಸುಟ್ಕೇಸ್ ಏನಿರ್ತದಲ್ಲ, ಕಿಲಿ ಹೊಡಿತಾರ. ನಂದ ಅಂದಿರ್ತಾರಲ್ಲ, ಮಮಕಾರ ನಂದು. ಅದಕ್ಕೆ ಹೇಳಕತ್ತೀನಿ, ಸುಟ್ಕೇಸ್ ಹೊಡಿತಾರಲ್ಲ, ಹೊಡೆದಾಗ ಏನಿರ್ತತಿ ಆ ಸುಟ್ಕೇಸ್ನಾಗ ಅಂತ ಕೇಳಿದ್ರೆ, ಬೆಳ್ಳಿ ಬಂಗಾರ ಇರಂಗಿಲ್ಲ. ಒಂದು 7-8 ತಿಂಗಳು ಕೂಸನ್ನು ಕೊಚ್ಚಿ ಸಣ್ಣ ಮಾಡಿ ಅದರ ತುಂಬಿಕೊಂಡು ಬಂದು ಇಟ್ಟಿರ್ತಾವ. ಎಲ್ಲರೂ ಹೋಗಿಬೇಕಂತ ಹೇಳಿ. ಏನೋ ಒಂದು 7-8 ತಿಂಗಳು ಕೂಸು ಇರ್ತತಿ, ಎಳೆ ಕೂಸು.
ಅದನ್ನು ಕೊಂದಿರ್ತಾಳ. ಕೊಂದ ಏನು ಮಾಡ್ತಾಳಂತ ಕೇಳಿದ್ರೆ ಅದ್ರಾಗಿಟ್ಟು ಆಕಿ ಇಳಿದು ಹೋಗಿರ್ತಾಳ. ಮಾಡಿದಕ್ಕೆ ಆಕಿ ಅದು ಅದ್ರ ಮಮಕಾರಕ್ಕೆ ಬಿದ್ರು, ಆಸೆಗೆ ಬಿದ್ದು ಯಾರು ಸಿಕ್ಕರು ಅಂತ ಕೇಳಿದ್ರೆ ಇಂಥ ಕೆಲಸ ಮಾಡ್ತೀರಿ ಮಕ್ಕಳು ಅಂತೇಳಿ ಹೊಡೆದ್ರಂತ ಪೊಲೀಸರು. ಹೊಡೆದು ಏನು ಮಾಡ್ಯಾರ ಅಂತ ಕೇಳಿದ್ರೆ ಮೂವರನ್ನು ಎಲ್ಲಿ ಹಾಕಿದ್ರು? ಜೈಲ್ನಾಗ ಹಾಕಿದ್ರಂತೆ. ಆರಾಮ್ ಕುಂತಿದ್ರು, ಟ್ರೈನಾಗ ಹೊಂಟಿದ್ರು, ಆರಾಮ್ ತಿನ್ಕೊಂತ ಹೊಂಟಿದ್ರು. ಹೋಗೋದಿತ್ತಲ್ಲ, ಪರರ ದುಡ್ಡಿಗಾಗಿ, ಪರರ ವಸ್ತುವಿಗಾಗಿ, ಪರ ಹೆಣ್ಣಿಗಾಗಿ, ಪರರ ಆಸ್ತಿಗಾಗಿ ನಂದು ನಂದು ಅಂತ ಹೇಳಿ ಯಾರು ಮಮಕಾರವನ್ನ ಆಸೆಯನ್ನು ಮಾಡ್ತಾರಲ್ಲ ಅವ್ರಿಗೇನು ಕೊನೆಗತಿ ಅಂತ ಕೇಳಿದ್ರೆ ಆಸೆಯೇ ದುಃಖಕ್ಕೆ ಕಾರಣ. ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದಂತ ಮಹಾವೀರ ಹೇಳ್ತಾನೆ ಈ ಸ್ಟೇಟ್ಮೆಂಟ್, ಆಸೆಯೇ ದುಃಖಕ್ಕೆ ಕಾರಣ. ಅವ ಎಲ್ಲಾ ತ್ಯಾಗ ಮಾಡಿ ಒಬ್ಬ ಮಹಾರಾಜ ಅರಮನೆಯನ್ನು ಬಿಟ್ಟು ಹೊಂಟಿರ್ತಾನ. ಬುದ್ಧ ಹೆಂಗ ಹೋದ್ನಲ್ಲ, ಮತ್ತೆ ರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ ಹೇಳ್ತಾರಲ್ಲ, ಹಂಗ ಮತ್ತೆ ರಾತ್ರಿಯಲ್ಲಿ ಹೊಂಟಾಗ ಮಹಾವೀರನು ಹಂಗೆ ಅರಮನೆಯನ್ನು ಬಿಟ್ಟು ಹೋಗ್ತಾ ಇರ್ತಾನ. ಎಲ್ಲಾ ಕಳೆದು ಕೊಟ್ಟಿರ್ತಾನೆ, ಮೈ ಮ್ಯಾಗಿನ ಎಲ್ಲಾ ಕಳೆದು. ಆ ಧರ್ಮದಲ್ಲಿ ಇದೆ ಅಲ್ಲ, ಶ್ವೇತಾಂಬರರು ದಿಗಂಬರರು ಅಂತ ಹೇಳಿದ್ರೆ ದಿಗಂಬರನಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕೊನೆಗೆ ಒಂದು ಆಸೆ ಇರ್ತದೆ. ದೊಡ್ಡ ಮಹಾರಾಜನ ಮಗ ಎಲ್ಲಾ ಕಳೆದು ಒಕ್ಕೊಟ್ಟಿರುವಂತ ಮಹಾವೀರ ಹೆಗಲ ಮೇಲೆ ಒಂದು ಚಲೋ ಶಲ್ಯ ಹಾಕೊಂಡಿರ್ತಾನೆ, ಬಂಗಾರದ ಜರೆಯಿಂದ ಕೂಡಿದಂತಹ ಶಲ್ಯೆಯನ್ನು. ಇನ್ನೂ ಅದ್ರ ಮೇಲೆ ಆಸೆ ಇರ್ತದೆ ಅವನಿಗೆ, ಹೆಗಲ ಮೇಲೆ ಹಾಕೊಂಡಿರ್ತಾನ. ಮೈ ಮ್ಯಾಗ ಒಂದು ಚೂರು ಬಟ್ಟಿರಂಗಿಲ್ಲ, ಆದ್ರೆ ಅದೊಂದು ಬಂಗಾರ ಶಲ್ಯ ಹಾಕೊಂಡಿರ್ತಾನೆ. ಹಾಕೊಂಡಾಗ ಅರಣ್ಯದಲ್ಲಿ ಹೋಗ್ತಾ ಇರ್ತಾನೆ, ಎಲ್ಲ ತ್ಯಾಗವಾಗಿ ಎಲ್ಲವನ್ನ ಬಿಟ್ಟು ಧಿಕ್ಕರಿಸಿ ತ್ಯಾಗ ಮಾಡಿ, ಇನ್ನು ನನಗೆ ಏನು ಬೇಡ, ನಾನು ಬಸಂತನಾಗ್ಬೇಕು, ನಾವು ಬಸಂತನಾಗಿ ಜಗತ್ತಿನಲ್ಲಿ ಬೆಳಗಬೇಕು ಅಂತೇಳಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದೇವರು ಪರೀಕ್ಷೆ ಮಾಡಿದಂತ ಎಲ್ಲಾ ಬಿಟ್ಟಿ ಮಹಾವೀರ, ಇನ್ನೊಂದಿಷ್ಟು ಯಾಕೆ ಇಟ್ಕೊಂಡಿದಿ, ಸ್ವಲ್ಪ ಇಟ್ಕೊಂಡಿ, ಅಲ್ಲಿ ಇನ್ನೊಂದಿಷ್ಟು ಅದನ್ನ ಯಾಕೆ ಇಟ್ಕೊಂಡಿದಿ ಅಂತ ಹೇಳಿ ಏನ್ ಮಾಡಿದ ಅಂತ ಕೇಳಿದ್ರೆ ಅವನ ಮೇಲೆ ಏನು ಸಲ್ಲೆ ಹಾಕೊಂಡಿದ್ದಲ್ಲ ಬಂಗಾರದ್ದ. ಹೋಗ ಮುಂದ ಅರಣ್ಯದಾಗ ಒಂದು ಬಾರಿ ಕಂಟಿತ್ತಂತ, ಆ ಬಾರಿ ಕಂಟಿಗೆ ಸಿಕ್ತಂತ ನೋಡ್ರಿ. ಅದು ಸಿಕ್ಕಾಗ ಅದು ಜಗ್ ಹಿಡಿತಂತ ಬಾರಿ ಕಂಟಿ, ಇವ ಮುಂದೆ ಹೋದ್ನಂತ. ಜಗ್ ಹಿಡಿತಂತ ಬಾರಿ ಕಂಟಿ ಮುಂದೆ ಹೋದ್ನಂತ, ಹಿಡಿಯಾಕ ಹೋದ್ನಂತ. ಅದನ್ನ ಹಿಂಗ 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 ಹಿಡಿದ್ನಂತ, ಹಿಡಿದ್ಲಿ ಅದು ಜಗ್ಗುದಂತ. ಅವಾಗ ಆ ಬಾರಿ ಕಂಠ ಹೇಳಿದಂತ, ಮಹಾವೀರ, ಈ ಜಗತ್ತಿನಲ್ಲಿ ನೀನು ಮಹಾವೀರನೇ ಆಗ್ಬೇಕಾಗಿದ್ರೆ, ಜೈನ ಧರ್ಮವನ್ನ ಸ್ಥಾಪನೆ ಮಾಡ್ಬೇಕಾಗಿದ್ರೆ ಅದೊಂದು ಬಂಗಾರ ಸೆಲೆ ಬಿಡು, ಈ ಜಗತ್ತಿನಲ್ಲಿ ಬಂಗಾರದ ಹಾದಿ ನಿರ್ಮಾಣ ಆಗ್ತದೆ ಅಂತೇಳಿ ಬಾರಿ ಕಂಠ ಹೇಳಿದಂತೆ. ಅವಾಗ ಬಂಗಾರದ ಸೆಲೆ ಬಿಟ್ಟು ಮುಂದೆ ಹೋದಂತೆ ಅವ ಮಹಾವೀರ ಅನ್ನಂತ. ಮಹಾವೀರನಿಗೂ ಬಿಟ್ಟಿಲ್ಲ ಮಮಕಾರ ಅನ್ನುವಂತಹದ್ದು. ಕೊನೆಗೆ ಬೆತ್ತಲೆಯನ್ನ ಮಾಡ್ತು. ಜೀವನ ತಿಳುವಳಿಕೆ ಜ್ಞಾನ ಏನ್ ಮಾಡ್ತಂತ ಕೇಳಿದ್ರೆ ಮಹಾವೀರನನ್ನ ಬೆತ್ತಲೆ ಮಾಡಿತು. ಅದಕ್ಕೆ ಉಪಾಧಿಗಳು ಅನ್ನುವಂಥವು ಏನು ಅಂತ ಕೇಳಿದ್ರೆ ನಮಗೆ ದುಃಖವನ್ನ ಕೊಡ್ತಾವು. ಇಲ್ಲಿ ಶುಂಭ ನಿಶುಂಭರನ್ನ ಕೊಂದು ದೇವಿ ಅಂತ ಕೇಳಿದ್ರ ಎಲ್ಲೋ ಒಬ್ಬ ನಿಶುಂಭ ಇದ್ದ, ದೇವಿ ಹೊಡೆದು ಪಡೆದು ಅಂದ್ರೆ ಅದೆಲ್ಲ ಕತೆ. ಯಾವ್ದು ಅಂತ ಕೇಳಿದ್ರೆ ನಮ್ಮೊಳಗಿರ್ತಕ್ಕಂಥ ಮಮಕಾರದ ಮಿಕ್ಕಿನ ಬಂಧ ಉಂಟೆ ಅಂತ ಹೇಳ್ತಾರೆ. ಒಬ್ಬ ಶೆಡ್ಜಿ ಹೆಂಡತಿ ಜೊತೆ ಜಗಾಡಿ ಏನೋ ಬೇಡ ಅಂತ ಹೇಳಿ ಎಲ್ಲ ತ್ಯಾಗ ಮಾಡಿದಂತವನು ನಾನು ಮಹಾವೀರಂಗ ಆಗ್ಬೇಕು ಅನ್ನಂತ ಮಕ್ಕೊಂಡಂತ ಮಡ್ದಾಗ ಬಂತು. ಸ್ವಾಮಿಗಳ ಹತ್ರ ಮಕ್ಕೊಂಡಂತ ರಾತ್ರಿ ಕನಸಿನ ಮಕ್ಕೊಂಡ್ ಗುಟ್ಲೆ ಬರೇ ಹೆಂಡತಿನ ಬರಕಂತ, ಬರೇ ಹೆಂಡತಿನ ಕಣ್ಣು ಮುಚ್ಚುತ್ತಲೇ ಹೆಂಡತಿ ಬರಕ್ಕೆ. ಅವ ಮರುದಿವ್ಸ ಹೋದ ಸ್ವಾಮಿಗಳ ಹತ್ರ, ನಾ ಏನೋ ಹೆಂಡತಿ ಬೇಡ ಅಂದೇನ್ರಿ, ಆಸ್ತಿ ಬೇಡ ಅಂದೇನಿ, ಅಂಗಡಿ ಬೇಡ ಅಂದೇನಿ, ಎಲ್ಲಾ ಬಿಟ್ಟು ಬಂದಿನಿ. ತಲೆ ಒಯ್ದು ದಿಂಬಿನ ಮ್ಯಾಗೆ ಇಟ್ಟುಡ್ಲೆ ಬರೇ ನಾನು ಹೆಂಡತೆ ಬರ್ತಾಳ್ರಿ ಕಣ್ಣು ಮುಂದೆ, ನಿದ್ದಿನೂ ಬರವಲ್ದು, ಹೆಂಗ್ರಿ ಅಂತ ಕೇಳಿದಂತೆ. ಅವಾಗ ಪರಮಹಂಸ ಹೇಳಿದ್ರಂತೆ, ತಮ್ಮ ನೀ ಎಲ್ಲಾ ತ್ಯಜಿಸಿ ಬಂದ್ರು ಕೂಡ ನಿನಗೆ ಹೆಂಡತಿ ಯಾಕೆ ಬರಾಕತ್ತಾಳ ಗೊತ್ತೇನು ಕನಸ್ನಾಗ ಕೇಳಿದ್ರಂತವ್ರು. ಹೆಂಡತಿ ಯಾಕೆ ಬರಾಕತ್ತಾಳ ಅಂತ ಕೇಳಿದ್ರೆ ನಿನ್ನ ಮನಸ್ಸು ಇನ್ನೂ ಹೆಂಗೈತೆ ಅಂತ ಕೇಳಿದ್ರೆ ಚರ್ಮದ ಚೀಲ ಇದ್ದಂಗೈತೆ. ಆ ಚರ್ಮದ ಚೀಲದಾಗ ಎಣ್ಣೆ ಹಾಕಿದ ಮೇಲೆ ಆ ಚರ್ಮದ ಚೀಲದಲ್ಲಿ ಎಣ್ಣೆ ಖಾಲಿ ಮಾಡಿದ್ರು ಆ ಎಣ್ಣೆ ವಾಸಿ ಚರ್ಮದ ಚೀಲದಾಗ ಇರ್ತದಲ್ಲ, ಹಂಗ ಇನ್ನೂ ಹೆಂಡತಿ ವಾಸನೆ ಐತಿ, ನಿನಗ ಮಕ್ಕಳ ವಾಸನೆ ಐತಿ, ಸಂಸಾರದ ವಾಸನೆ ಐತಿ. ಅದಕ್ಕೆ ನಿನ್ನ ಕನಸಿನಾಗ ಯಾರು ಬರಾಕತ್ತಾರ ಅಂದ್ರೆ ಹೆಂಡತಿ ಬರಾಕತ್ತಾಳ, ಆ ವಾಸನೆ ತೆಗೆದಾಕು ನಿನ್ಗೆ ಹೆಂಡತಿ ಬರಂಗಿಲ್ಲ. ಯಾರು ಬರಂಗಿಲ್ಲ, ಪರಮಾತ್ಮನೇ ಬರ್ತಾನ ಅಂತ ಹೇಳಿದ್ರಂತ. ಪರಮಾತ್ಮನೇ ಬರ್ತಾರ ಅಂತ ಹೇಳಿದ್ರಂತ. ಅದಕ್ಕೆ
ಮಮಕಾರ ಅಂದ್ರೆ ಇದು. ಮಮಕಾರ ಅಂದ್ರೆ ಹಿಂಗೆ ಕಾಡ್ತಾ ಇರ್ತದ, ಮನುಷ್ಯನಿಗೆ ಕಾಡ್ತಾ ಇರ್ತದ. ಅದನ್ನು ಕಳ್ಕೊಳ್ಳದೆ ಏನು ಅಂತ ಕೇಳಿದ್ರೆ ಏನು, ನಿಶುಂಭನ ವಧೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೂ ಏನು ಹೇಳ್ತಾ ಇದ್ದಾರೆ, ಬಹಳ ಸುಂದರವಾದಂತ ಇನ್ನೂ ವಿಷಯವನ್ನ ಚಿದಾನಂದಾವಧೂತರು 15ನೆಯ ಅಧ್ಯಾಯದಲ್ಲಿ ಹೇಳ್ಕೊಂಡು ಬರ್ತಾರೆ. ಬಹಳ ಸುಂದರವಾಗಿ ನಿಶುಂಭನ ಅಣ್ಣನಾಗಿರ್ತಕ್ಕಂತಹ ಶುಂಭನನ್ನ ಗರ್ಜನೆಯನ್ನ ಮಾಡ್ತಾ ಜಗನ್ಮಾತೆ ಕೊಂದು ಹಾಕ್ತಾ ಇದ್ದಾಳೆ. ಹೇಗೆ ಕೊಲ್ತಾ